ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. IPL 10ನೇ ಆವೃತ್ತಿಯ 40ನೇ ಪಂದ್ಯ ಹೈದರಾಬಾದ್ ಮತ್ತು ಡೆಲ್ಲಿ ತಂಡದ ನಡುವೆ ನಡೀತಾ ಇದೆ. ಈ ಒಂದು ಪಂದ್ಯದಲ್ಲಿ ಕ್ಯಾಪ್ಟನ್ಗಳಾದಂಥ ಕರುಣ್ ನಾಯರ್ ಮತ್ತು ಡೇವಿಡ್ ವಾರ್ನರ್ ಅವರ ನಡುವೆ ನೇರ ಹಣಾಹಣಿ ನಡೀತಾ ಇದೆ. ಈ ಒಂದು ಪಂದ್ಯದಲ್ಲಿ ಡೆಲ್ಲಿ ತಂಡದ ಕ್ಯಾಪ್ಟನ್ ಆಗಿದ್ದಂಥ ಜಹೀರ್ ಖಾನ್ ಅವರು ಇಂಜುರಿಯ ಕಾರಣ ಒಂದು ಪಂದ್ಯದಲ್ಲಿ ಆಡಲು ಸಾಧ್ಯವಾಗ್ತಿಲ್ಲ. ಆ ಕಾರಣ ಕರುಣ್ ನಾಯರ್ ಅವರು ಕ್ಯಾಪ್ಟನ್ಸಿಯನ್ನ ನಿರ್ವಹಿಸಬಹುದು. ಇನ್ನು ಪಾಯಿಂಟ್ ಟೇಬಲ್ ಪಟ್ಟಿಯನ್ನ ನೋಡೋದಾದ್ರೆ ಡೆಲ್ಲಿ ತಂಡ ಆಡಿರುವಂತಹ 8 ಪಂದ್ಯಗಳಲ್ಲಿ 2 ಗೆದ್ದು 6 ಸೋತು 4 ಪಾಯಿಂಟ್ಗಳೊಂದಿಗೆ ಕೊನೆಯ ಸ್ಥಾನವನ್ನ ಪಡ್ಕೊಂಡಿರುವಂತದ್ದು. ಇನ್ನು ಹೈದರಾಬಾದ್ ತಂಡ ಆಡಿರುವಂತಹ 10 ಪಂದ್ಯಗಳಲ್ಲಿ 6 ಗೆದ್ದು 3 ಸೋತು 13 ಪಾಯಿಂಟ್ಗಳೊಂದಿಗೆ 3ನೇ ಸ್ಥಾನವನ್ನ ಪಡ್ಕೊಂಡಿದೆ. ಈ ಪಂದ್ಯದಲ್ಲಿ ಏನಾದರೂ ಹೈದರಾಬಾದ್ ತಂಡ ಜಯವನ್ನ ಗಳಿಸಿದ್ರೆ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ 2ನೇ ಸ್ಥಾನವನ್ನ ಪಡ್ಕೊಳ್ಳಿದೆ. ಇನ್ನು ಡೆಲ್ಲಿ ಏನಾದರೂ ಈ ಒಂದು ಪಂದ್ಯದಲ್ಲಿ ವಿನ್ ಆದ್ರೆ 2 ಸ್ಥಾನ ಮೇಲೋಗಿ 6ನೇ ಸ್ಥಾನವನ್ನ ಪಡ್ಕೊಳ್ಳಿದೆ. ಇನ್ನು ಡೆಲ್ಲಿ ತಂಡದಲ್ಲಿ ಆಡಬಹುದಾದಂತಹ 11 ಜನರ ಪಟ್ಟಿಯಲ್ಲಿ ಯಾರ್ಯಾರಿದ್ದಾರೆ ಅಂತ ನೋಡೋದಾದ್ರೆ ಸಂಜು ಸ್ಯಾಮ್ಸನ್, ಕರುಣ್ ನಾಯರ್, ಸ್ಯಾಮ್ ಬಿಲ್ಲಿಂಗ್ಸ್, ಶ್ರೇಯಸ್ ಅಯ್ಯರ್, ರಿಷಬ್ ಪಂತ್, ಕೊರಿ ಆಂಡರ್ಸನ್, ಕ್ರಿಸ್ ಮೋರಿಸ್, ಶಹಬಾಜ್ ನದೀಮ್, ಕಗಿಸೋ ರಬಾಡ, ಅಮಿತ್ ಮಿಶ್ರಾ, ಮೊಹಮ್ಮದ್ ಶಮಿ. ಈ 11 ಜನ ಡೆಲ್ಲಿ ತಂಡದಲ್ಲಿ ಆಡಿದ್ರೆ ಹೈದರಾಬಾದ್ ತಂಡದ ಪರ ಡೇವಿಡ್ ವಾರ್ನರ್, ಶಿಖರ್ ಧವನ್, ಕೇನ್ ವಿಲಿಯಮ್ಸನ್, ಹೆಂಡ್ರಿಕ್ಸ್, ಯುವರಾಜ್ ಸಿಂಗ್, ನಮನ್ ಓಜಾ, ಬಿಪುಲ್ ಶರ್ಮಾ, ರಾಶಿದ್ ಖಾನ್, ಭುವನೇಶ್ವರ್ ಕುಮಾರ್, ಮೊಹಮ್ಮದ್ ಸಿರಾಜ್, ಸಿದ್ಧಾರ್ಥ್ ಕೌಲ್ ಅವರು ಆಡುವಂತ ಸಾಧ್ಯತೆ ಇದೆ. ನಿಮ್ಗೆ ಅನ್ಸುತ್ತೆ ಒಂದು ಪಂದ್ಯದಲ್ಲಿ ಡೆಲ್ಲಿ ಜಯ ಗಳಿಸುತ್ತೆ ಅಥವಾ ಹೈದರಾಬಾದ್ ಜಯವನ್ನ ಗಳಿಸುತ್ತಾ? ನನ್ನ ಪ್ರಕಾರ ಒಂದು ಪರ್ಫಾರ್ಮೆನ್ಸ್ ಅನ್ನ ನೋಡೋದಾದ್ರೆ ಹೈದರಾಬಾದ್ ತಂಡ ಗೆಲ್ಲುವಂತ ಸಾಧ್ಯತೆ ಹೆಚ್ಚು ಅಂತ ಅನ್ಸುತ್ತೆ. ನಿಮಗೆ ಒಂದು ಪಂದ್ಯದಲ್ಲಿ ಯಾವ ತಂಡ ಜಯವನ್ನ ಗಳಿಸುತ್ತೆ ಕೆಳಗಡೆ ಕಾಮೆಂಟ್ ಅಲ್ಲಿ ತಿಳಿಸಿ. ನಿಮಗೆ ಅಂದ್ರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.